ಒಡೆತನವನ್ನು ನಡೆಸ್ತಾ ಇದ್ದಿ ಅಂತ ಅನ್ನೋದು ಎಲ್ಲ ಹೆಮ್ಮೆ. ಆ ಹೆಮ್ಮೆಯನ್ನೇ ಬೇರು ಸಹಿತ ಕಿತ್ತು ಹಾಕುವಂತಹ ಉಪಾಯವನ್ನು ನಿನ್ನ ತಲೆಯೊಳಗೆ ಹೊಕ್ಕಿಸಿದ್ದಾನೆ ಅಂದರೆ ಅವನು ನಿನಗೆ ಖಂಡಿತ ಯಾರು ಪ್ರೋತ್ಸಾಹ ಮಾಡ್ತಾರೆ ನಿಜವಾಗಿ ಇಂತಹ ಕೆಟ್ಟ ಅವನು ಶತ್ರುನೇ, ಸಹಿಶತ್ರು ರಸಂಶಯ. ಅವನು ನಿನಗೆ ನನ್ನ ಮಿತ್ರ ರೂಪೇಣ ಶತ್ರು ಅಂತ ಹೇಳ್ತಾ ಇದ್ದೇನೆ, ಅವನು ಮಿತ್ರನೂ ಅಲ್ಲ, ನಿನಗೆ ಖಂಡಿತ ಶತ್ರುವೇ ಇದ್ದಾನೆ. ಕರ್ಮಣ ಕೇನ ಕೇನಾಸಿ ಕಾಪತಂ ಪ್ರತಿಪಾದಿತ ಸುಖ ಸುಪ್ತಸ್ಯ ತೇ ರಾಜನ್ ಪ್ರಹೃತಂ ಕೇನ ಮೂರ್ಧನಿ. ಇಂಥ ಸುಖವಾಗಿ ನಿನ್ನ ಕೆಲಸದಲ್ಲಿ ನಿನ್ನ ಕಾರ್ಯದಲ್ಲಿ ಸಂತೋಷವನ್ನು ಅನುಭವಿಸ್ತಾ ಇದ್ದವನ ತಲೆಯೊಳಗೆ ಇಂತಹ ಪ್ರಹೃತಂ ಕೇನ ಮೂರ್ಧನಿ, ಈ ತಲೆಯೊಳಗೆ ಇಂಥ ಬೇಡವಾದದ್ದನ್ನು ಅದನ್ನು ನೀನು ತುಂಬಿಸಿಕೊಳ್ಳಿಕ್ಕಾದರೂ ಹೇಗೆ ಅಪೇಕ್ಷೆ ಪಟ್ಟಿ? ಆಯಿತು, ನಾನು ಏನು ಹೇಳುವುದು? ಪ್ರಸೀದ ಲಂಕೇಶ್ವರ ರಾಕ್ಷಸೇಂದ್ರ ಲಂಕಾ ಪ್ರಸನ್ನೋ ಭವ ಸಾಧು ಗಚ್ಚ ತ್ವಂ ಸ್ವೇಷು ದಾರೇಶು ರಮಸ್ವ ನಿತ್ಯಂ ರಾಮಸಭಾರ್ಯೋ ರಮತಾಂ ವನೇಶು. ಆ ದಶರಥನ ಮಗ ಸೀತೆಯ ಜೊತೆಗೆ ಅವನ ಹೆಂಡತಿಯ ಜೊತೆಗೆ ಸುಖವಾಗಿ ಇರುವ ತನಕ ನೀನು ಕೂಡ ಸುಖವಾಗಿರ್ತಿ. ಹೋಗು, ಲಂಕೆಗೆ ಹೋಗು. ಸ್ವೇಷು ದಾರೇಶು ರಮಸ್ವ, ನಿನ್ನ ಹೆಂಡಂದಿರಲ್ಲೇ ನೀನು ಸಂತೋಷ ಪಡು. ನಾನು ಹೇಳ್ತಾ ಇದ್ದೇನೆ, ಪ್ರಸೀದ, ದಯವಿಟ್ಟು ನನ್ನ ಮಾತನ್ನು ಗಂಭೀರವಾಗಿ ಸ್ವೀಕರಿಸು. ಇದರಲ್ಲಿ ನಾನು ನಿನ್ನ ಮೇಲೆ ಈರ್ಷೆಯಿಂದ ನೀನೇನೋ ಗೆದ್ದು ಬಿಟ್ಟು ಅಂಥ ಸುಂದರವಾದ ಹೆಣ್ಣಿನ ಜೊತೆಗೆ ಬದುಕು ನಡೆಸುವುದನ್ನು ನಾನು ಆಕ್ಷೇಪಿಸ್ತಾ ಇದ್ದೇನೆ. ನನಗೆ ಸಿಕ್ಕತ್ತು ಇವನಿಗೆ ಹೇಗೆ ಸಿಗಬೇಕು ಅಂತ ಬೇಸರ ಪಟ್ಟುಕೊಂಡು ಹೇಳ್ತೇನೆ ಅಂತ ಹೇಳ್ತಾ ಇಲ್ಲ. ಆದರೆ ಲಂಕವೂ ಉಳಿಬೇಕು, ಲಂಕೆಯ ಜೊತೆಗೆ ನಿನ್ನವರು ಉಳಿಬೇಕು, ನಿನ್ನ ಜೊತೆಗೆ ನೀನು ಉಳಿಬೇಕು, ನಿನ್ನ ಜೊತೆಗೆ ನಿನ್ನ ಈ ಎಲ್ಲ ಸಾಮ್ರಾಜ್ಯ ನಿನ್ನ ಹೆಸರಿನಲ್ಲೇ ಉಳಿಬೇಕು, ಹೀಗೆ ಮುಂದುವರಿಬೇಕು. ಇದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ರಾಮ ಸಭಾರ್ಯ ರಮತಾಂ ವನೇಶು, ಅವನು ಅಲ್ಲೇ ಸಂತೋಷ ಪಡಲಿ. ಆಗ ಮಾರೀಚನ ಮಾತುಗಳನ್ನು ಕೇಳಿಸಿಕೊಂಡು ಏನು ಮಾಡೋದು ಅಂತ ತಲೆಯೊಳಗೆ ಉಪಾಯ ಹೊಳಿಲಿಲ್ಲ. ಅವನು ಹೇಳಿದ ಮೇಲೆ ಹಾಗೆ ಅಂತ ಅನ್ನಿಸಿ ನ್ಯವರ್ತತ ಪುರೀಂ ಲಂಕಾಂ ವಿವೇಶ ಚ ಗೃಹೋತ್ತಮಂ, ವಾಪಸ್ಸು ಸೀದಾ ಲಂಕೆಗೆ ಹೋದ.